ಅಪ್ಪೋಸಿಷನ್ ಫೋಟೋ ಹಾಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ದೀಪ ಜ್ಞಾನದ ಸಂಕೇತ, ಅಭ್ಯುದಯದ ಸಂಕೇತ. ಪ್ರಶ್ನೆ ಎಷ್ಟಳು ತಮ್ಗೆ ರೆಡಿಯಾಗಿ ಎಲ್ಲೋಗ್ತೀವಿ ಅಂತ ಯೋಚಿಸ್ತಿದ್ದೀರಾ? ಬನ್ನಿ ನನ್ನ ಜೊತೆ. ಅಲ್ಲಿ ನೆಹರು ಗ್ರೌಂಡಲ್ಲಿ ಕನ್ನಡ ರಾಜ್ಯೋತ್ಸವದ ಇವೆಂಟ್ ಇದೆ. ಅಲ್ಲಿ ಹಾಡು ಹೇಳೋದು ಮತ್ತು ಡ್ಯಾನ್ಸ್ ಮಾಡೋದು ಮಾಡ್ತಾರೆ. ಅದೇ ಪ್ರೋಗ್ರಾಮ್. ಈಗ ನಾವೇ ಹೋಗ್ತಿದ್ದೀವಿ. ನಮ್ಮ ತಮ್ಮ ಎಲ್ಲ ರೆಡಿಯಾಗಿದ್ದಾರೆ. ನಮ್ಮ ಮಮ್ಮಿ ಅಲ್ಲಿದ್ದಾರೆ. ಅಲ್ಲಿ ಮುಂದೆ ಇದು ಸ್ಟೇಜ್ ಕಾಣಿಸ್ತಿದೆ ಅಲ್ಲ, ಅದೇ ಡ್ಯಾನ್ಸ್, ಕನ್ನಡ ಡ್ಯಾನ್ಸ್ ಪ್ರೋಗ್ರಾಮ್. ನಮ್ಮ ತಮ್ಮ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ನೋಡಿ ಗೈಸ್. ಈಗ ನಾನು ಸ್ಟೇಜ್ ಹತ್ರ ಹೋಗ್ತೀನಿ. ಲೆಟ್ಸ್ ಕಮ್ ವಿತ್ ಮೀ. ಹೋಗೋಣ ಬನ್ನಿ ಗೈಸ್. ಕಾರ್ಯಕ್ರಮವನ್ನು ನಾಡಗೀತೆಗೆ ಗೌರವಿಸುತ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದಾರೆ. ನಾವು ಯಾವ್ದಾರ ಕಾರ್ಯಕ್ರಮ ಹೋಗ್ಬೇಕಂದ್ರೆ ನಾಡಗೀತೆ ಹಚ್ಚಿದ್ರೆ ನಾಡಗೀತೆಗೆ ಗೌರವಿಸಬೇಕು. ಈಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಅಪ್ಪೋಸಿಷನ್ ಫೋಟೋ ಹಾಕಿದ್ದಾರೆ. ವೇದಿಕೆಯಲ್ಲಿ ಉದ್ಘಾಟಕರು ಭಾಷಣ ಮಾಡುತ್ತಿದ್ದಾರೆ. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡಿದರು. ನಮ್ಮ ಕರ್ನಾಟಕ ರತ್ನ ಅಪ್ಪು ಸರ್ ಅವರ ಹೆಸರಿನಿಂದ ಈ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮದ ಹೆಸರು ಅಪ್ಪು ಟ್ರೋಫಿ. ನಮ್ಮ ಕನ್ನಡ ಬಾವುಟ ಎಷ್ಟು ಚೆನ್ನಾಗಿ ಹಾರುತ್ತಿದೆ ನೋಡಿ ಗಾಯ್ಸ್. ನಾನು ಅಲ್ಲಿ ಸ್ವೀಟ್ ಕಾರ್ನ್ ತಿನ್ನಕ್ಕೆ ಹೋದೆ ನೋಡಿ ಗಾಯ್ಸ್. ಸ್ವೀಟ್ ಕಾರ್ನ್ ಭಾರಿ ಚಲೋ ಇತ್ತು. ಅದನ್ನು ನಾವು ತಿನ್ನಿಸ್ತೀನಿ ಬನ್ನಿ ಗಾಯ್ಸ್. ಭಾರಿ ಚಲೋ ಇದೆ. ಇಲ್ಲಿ ಕನ್ನಡದ ಹಾಡು ಬಿಟ್ಟು ಬೇರೆ ಹಾಡುಗಳನ್ನ ಹಾಕಿದರೆ ಡಿಸ್ಕ್ವಾಲಿಫೈ ಆಗ್ತಾರೆ. ಈಗ ನಮ್ಮ ಮೈಯೆಲ್ಲ ರೋಮಾಂಚನ ಆಗ್ತಿದೆ, ಯಾಕಂದರೆ ಕನ್ನಡಿಗರ ಹಾಡು. ಗೈಸ್, ನನಗೆ ಎಷ್ಟು ಖುಷಿ ಆಯ್ತಂದ್ರೆ ನಾನು ಸ್ಟೇಜ್ ಹತ್ರನೇ ಬಂದು ನೋಡ್ತಿದ್ದೆ. ಹೆಣ್ಮಕ್ಳು ಕೂತಿದ್ದೀರಾ? ತುಂಬ ರಾತ್ರಿ ಆಗಿತ್ತು. ಎಲ್ಲ ಪ್ರೋಗ್ರಾಮ್ಸ್ ಇನ್ನೂ ಜಾಸ್ತಿ ಇದ್ವು. ನಾಳೆ ಸ್ಕೂಲಿಗೆ ಹೋಗಬೇಕಿತ್ತು, ಅದಕ್ಕಾಗಿ ಲೇಟ್ ಆಗತ್ತಂತ ಹೋದೆ. ಗೈಸ್, ಈಗ ಈ ವಿಡಿಯೋ ಮುಗೀತು. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಪ್ಲೇಸಿಗೆ ಹೋಗ್ಬೇಕಂತ ಕಮೆಂಟ್ ಸೆಕ್ಷನ್ದಲ್ಲಿ ಹಾಕಿ. ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್.